ಮಾಧ್ಯಮದ ಮಿತ್ರರು ಕೂಡ ಫೇಮಸ್ ಆದಂಥ ಬಹಳ ಮುಖ್ಯವಾಗಿ ನಮ್ಮ ನೆಲದಲ್ಲಿ ಈ ದಲಿತ ಸಮುದಾಯವನ್ನು ದೊಡ್ಡ ರೀತಿಯಲ್ಲಿ ಆಘಾತಕಾರಿಯಾಗಿ ಕಾಡ್ತಾ ಇರುವಂಥ ಈ ವಿದ್ಯಮಾನದ ಬಗ್ಗೆ ನಾನು ನಿಮಗೆ ಕೆಲವು ವಿಚಾರಗಳನ್ನು ತಿಳಿಸೋದು. ಮೊದಲನೇದಾಗಿ ಏನು ಇವರು ಗ್ಯಾರಂಟಿಗಳಿಗೋಸ್ಕರವೇ ವಿಶೇಷ ಘಟಕದ ಹಣ ಡೈವರ್ಟ್ ಮಾಡಿದಾಗ ಪಲ್ಲಟಗೊಳಿಸಿದಾಗ ಮೊಟ್ಟ ಮೊದಲನೇ ಸಾರಿ ನಾನು ಅದನ್ನು ತುಂಬ ಮಾತುಗಳಲ್ಲಿ ತಿಳಿಸಿದ್ದೆ. ಅದೇ ರೀತಿ ಕೆಲವು ದಲಿತ ನಾಯಕರು ಕೂಡ ಮಾವಡಿಗಳಿದ್ದಾರೆ, ಈ ಥರ ಕೆಲವರು ಅದನ್ನು ವಿರೋಧಿಸಿದರು. ಆ ನಂತರ ತಣ್ಣಗಾಯಿತು, ಯಾರು ಕೂಡ ಮಾತಾಡ್ತಾ ಇರಲಿಲ್ಲ. ಈಗ ನಾವು ಮಾತಾಡಲೇಬೇಕಾದಂಥ ಸಂದರ್ಭ ಬಂದಿರೋದ್ರಿಂದಾಗಿ ನಾನು ಇದನ್ನು ಮಾತಾಡ್ತಾ ಇದ್ದೀನಿ. ಈಗೇನು ನಮ್ಮ ಮನೆ ಬಂದು ಉರಿತಾ ಇದೆ ಅಂತ ಯಾಕೆ ಹೇಳ್ತಾ ಇದ್ದೀವಿ? ಸಂಪೂರ್ಣವಾಗಿ 25,000 ಕೋಟಿ ಅಲ್ಲ, 30 ಈಗ ಸಿಕ್ಕ ಮಾಹಿತಿ ಪ್ರಕಾರ, ಈಗಳಿಗೆ ಸಿಕ್ಕ ಮಾಹಿತಿ ಪ್ರಕಾರ ಸರ್ಕಾರ 39,000 ಕೋಟಿ ರೂಪಾಯಿಗಳನ್ನು ಪಲ್ಲಟಗೊಳಿಸಿದೆ ಮತ್ತು ಗ್ಯಾರಂಟಿಗಳನ್ನು ಪಡಿಸ್ತಾ ಇದೆ. ಇದರಿಂದ ಆಗಿರುವಂಥ ಬಿಕ್ಕಟ್ಟೇನಂತಂದರೆ, ಇದುವರೆಗೂ ಕೂಡ ಯಾವ ಯಾವ ಇಲಾಖೆಗಳಲ್ಲಿ ಫಲಾನುಭವಿಗಳು ನಿಜಕ್ಕೂ ಕೂಡ ಸಲ್ಲಬೇಕಾಗಿತ್ತೋ, ಅಭಿವೃದ್ಧಿ ಆಗಬೇಕಾಗಿತ್ತೋ, ವಿಕಾಸ ಆಗಬೇಕಾಗಿತ್ತೋ ಅಲ್ಲಿ ಹಣವನ್ನು ಮೀಸಲಿಟ್ಟಿಲ್ಲ, ಅಲ್ಲಿ ಕೊಟ್ಟಿಲ್ಲ. ಅದರ ಬದಲಾಗಿ ಯಾವ ಇದರಲ್ಲಿ, ಯಾವ ಕ್ಷೇತ್ರದಲ್ಲಿ, ಯಾವ ಭಾಗದಲ್ಲಿ, ಯಾವ ರಂಗದಲ್ಲಿ ಅಲ್ಲಿ ದಲಿತರ ಫಲಾನುಭವಿಗಳೇ ಇರಲ್ವೋ ಅಥವಾ ಅಲ್ಲಿ ಬೇಡಿಕೆನೇ ಇರಲ್ವೋ ಅಲ್ಲಿ ಮೀಸಲಿಟ್ಟಿದ್ದಾರೆ. ಡಿಸೆಂಬರ್ ನವಂಬರ್ ತಿಂಗಳಲ್ಲಿ ಏನಾಗುತ್ತೆ ಅಂತಂದರೆ ಎಲ್ಲ ಉಳಿದ ಹಣವನ್ನು ಅವರೇನು ಮಾಡ್ತಾರೆ ಅಂತಂದರೆ ಪೂಲ್ ಮಾಡಿ ಯಾರಿಗೆ ಅಗತ್ಯ ಇದೆಯೋ, ಯಾರಿಗೆ ಯೋಜನೆಗಳನ್ನು ಅವಶ್ಯ ಕೈಗೊಳ್ಳಲೇಬೇಕೋ ಅಂಥ ಕಡೆ ಕೊಡ್ತೀವಿ ಅಂತ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಭಾಳ ಸುಳ್ಳು ಅಂತ ಗೊತ್ತಾಗ್ತದೆ. ಹೀಗಾಗಿ ಈಗ ದಲಿತರಿಗೆ ನಿಜವಾಗೂ ಕೂಡ ಅವರನ್ನು ಏನು ಗಂಗಾ ಕಲ್ಯಾಣ ಇರ್ಬೋದು ಅಥವಾ ಮಕ್ಕಳ ಸ್ಕಾಲರ್ಶಿಪ್ ಇರ್ಬೋದು, ಈ ರೀತಿ ಭಾಳ ಅವಶ್ಯಕವಾಗಿ ಬೇಕಾಗಿರುವಂಥ ಎಲ್ಲೂ ಕೂಡ ಆಗಿಲ್ಲ. ಆ ಹಣವನ್ನು ಗ್ಯಾರಂಟಿಗಳು ಪಡಿಸ್ತಾರೆ. ಮೊದಲನೇದಾಗಿ ಯಾಕೆ ಉಳಿದ ಯಾವ ನಿಗಮಗಳಲ್ಲೂ ಕೂಡ ಅವರು ಹಣನ ಡೈವರ್ಟ್ ಮಾಡಿಲ್ಲ. ಲಿಂಗಾಯತರ ನಿಗಮದಲ್ಲಿಲ್ಲ, ಒಕ್ಕಲಿಗರ ನಿಗಮದಲ್ಲಿಲ್ಲ, ಯಾವ ಬ್ರಾಹ್ಮಣರ ನಿಗಮದಲ್ಲಿಲ್ಲ. ಯಾಕಂದರೆ ಎಲ್ಲರಿಗೂ ನಿಗಮಗಳಿದ್ದಾವೆ, ಅಭಿವೃದ್ಧಿ ನಿಗಮಗಳಿದ್ದಾವೆ. ಆ ಯಾವ ಅಭಿವೃದ್ಧಿ ನಿಗಮದಿಂದಲೂ ಕೂಡ ಇವರು ಗ್ಯಾರಂಟಿಗಳಿಗೆ ಹಣ ಪಡ್ಕೊಳ್ಳುವಂಥ ಧೈರ್ಯನ ತೋರಿಸಿಲ್ಲ. ಬರೀ ದಲಿತರ ಈ ಹಣವನ್ನು ತಟ್ಟೆಗೆ ಇವರು ನಮ್ಮ ಪಾಲನ್ನು ಅವ್ರು ಕಿತ್ಕೊಂಡಿದ್ದಾರೆ. ಅದಕ್ಕೋಸ್ಕರ ನಾವು ಇವಾಗ 9ನೇ ತಾರೀಕು ಭಾಳ ದೊಡ್ಡ ರೀತಿಯಲ್ಲಿ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಅದೇನು ಅಂತಂದರೆ, ಯಾವ ದಲಿತ ಶಾಸಕರು ಅಂದರೆ ಮೀಸಲು ಕ್ಷೇತ್ರಗಳಿಂದ ಆಯ್ಕೆ ಆಗಿರುವಂಥ ಶಾಸಕರು ಈ ವಿಚಾರದ ಬಗ್ಗೆ ತುಟಿ ಇರದೆ ಮೌನವಾಗಿದ್ದಾರಲ್ಲ, ಅವರ ಮೌನನ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಮತ್ತು ಅವ್ರನ್ನ ಡಿಮ್ಯಾಂಡ್ ಮಾಡ್ತಾ ಇದ್ವಿ. ನಾವು ನಿಮಗೆ ಮತ ಕೊಟ್ಟಿರೋದು, ನೀವು ನಮ್ಮ ಸಮುದಾಯದ ಹೆಸರಿಂದ ಗೆದ್ದಿರೋರಾಗಿದ್ದೀರಿ, ನೀವು ಸಮುದಾಯದ ಸವಲತ್ತುಗಳನ್ನು ಪಡೆದವರಾಗಿದ್ದೀರಿ, ನೀವು ಸಂವಿಧಾನದ ಹಕ್ಕುಗಳನ್ನು ಪಡೆದವರಾಗಿದ್ದೀರಿ. ನೀವು ಆ ಕಾರಣಕ್ಕಾಗಿ ನಿಮ್ಮ ಮೊದಲನೇ ಕರ್ತವ್ಯ ಏನು ಅಂತಂದರೆ ಈ 39,000 ಕೋಟಿ ಹಣವನ್ನು ಹಿಂದಕ್ಕೆ ತಂದುಕೊಳ್ಬೇಕು ಮತ್ತು ಈ ಹಣವನ್ನು ಸಂಪೂರ್ಣವಾಗಿ ಇನ್ನು ಮುಂದೆ ನಮ್ಮ ಮಕ್ಕಳ ಶಿಕ್ಷಣ ಅತ್ಯಂತ ಸಂಕೀರ್ಣವಾಗುತ್ತೆ, ಅತ್ಯಂತ ವಿನಾಶಕಾರಿ ಹಂತಕ್ಕೆ ಇವರು ತಗೊಂಡೋಗ್ತಾ ಇದ್ದಾರೆ. ಮುಂದಿನ ಭವಿಷ್ಯ ನಮ್ಮ ಮಕ್ಕಳ ವಿಜ್ಞಾನ ಅದಕ್ಕೋಸ್ಕರ ಖರ್ಚು ಮಾಡಬೇಕು ಅಂತ ನಾವು ಒತ್ತಾಯಿಸೋದಕ್ಕೋಸ್ಕರ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಕರಪತ್ರವನ್ನು ನಾವು ಮಾಡಿದ್ದೀವಿ. ಆ ಕರಪತ್ರವನ್ನು ಇಲ್ಲಿ ನಮ್ಮ ಮುಂದೆ ಬಿಡುಗಡೆ ಮಾಡ್ತಾ ಇದ್ದೀವಿ. ಈ ಕರಪತ್ರ ಮೊದಲನೇ ಕರಪತ್ರ ಆಗಿದೆ. ಈ ಕರಪತ್ರಗಳ ಮೂಲಕನೇ ನಾವು ಈ ಕಾಂಗ್ರೆಸ್ ಏನು ಈ ತಪ್ಪು ನೀತಿ ಇದೆಯಲ್ಲ, ಈ ಅನ್ಯಾಯ ಎಸಗಿದಿರೋಲ್ಲ ನಮಗೆ, ಅದನ್ನು ಪ್ರಶ್ನಿಸ್ತೀವಿ ಮತ್ತು ನಾವು ನ್ಯಾಯವನ್ನು ಪಡೆಯುತ್ತೀವಿ ಅನ್ನೋದನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕರಪತ್ರಗಳು ನಮ್ಮ ಜೀವಾಳ. ಈ ಕರಪತ್ರಗಳನ್ನು ನಾವು ಪ್ರತಿಯೊಬ್ಬರು ಕೂಡ ಮನಸ್ಸಿನಲ್ಲಿ, ಪ್ರತಿ ದಲಿತರು ಕೂಡ ಮನಸ್ಸಿನಲ್ಲಿ ಇದನ್ನು ಬರ್ಕೊಳ್ಬೇಕು. ಜೊತೆಗೆ ಈ ಕರಪತ್ರವನ್ನು ಕಾರ್ಯಕರ್ತರಾದವರು, ಸಂಘಟನೆಗಳ ನಾಯಕರಾದವರು ಪ್ರತಿ ಮನೆಯ ಗೋಡೆಯ ಮೇಲೆ ಅಂಟಿಸೋದಕ್ಕೆ ಕಾರ್ಯಕ್ರಮ ಹಾಕಬೇಕು. ಆ ಕಾರ್ಯಕ್ರಮ ಇವತ್ತಿಂದಲೇ ಆರಂಭ ಆಗಬೇಕು ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ. ಇದೊಂದು ಅವಕಾಶ. ಯಾಕೆಂತಂದರೆ ಹಿಂದೆ ಇದೇ ರೀತಿಯಲ್ಲಿ ನಾವು ನೃತ್ಯ ಹಾಕಿದ್ವಿ. ಹಿಂದಿನ ಹೆಜ್ಜೆ ಅದು ಎಲ್ಲ ಶಾಸಕರ, ದಲಿತ ಶಾಸಕರ ಮನೆ ಮುಂದೆ ಗೆರವು ಮಾಡಿದ್ವಿ ಮತ್ತು ನೃತ್ಯ ಹಾಕಿದ್ವಿ. ಆ ಕಾಲದಲ್ಲಿ ಮಲ್ಲಿಕಾರ್ಜುನ ಖರ್ಗೆಯಿಂದ ಹಿಡಿದು CM ಆರ್ಮುಗಂ, ಆ ನಂತರ ನಮ್ಮ ಶ್ರೀನಿವಾಸ ಪ್ರಸಾದ್ ಮೈಸೂರು, ಎಲ್ಲ ಶಾಸಕರ ಮನೆಗಳಿಗೂ ಕೂಡ ನೃತ್ಯ ಹಾಕಿದ್ವಿ. 2 ಕಡೆಗೆ ಹಿಂಸೆ ಆಯಿತು. ಒಂದು KGF ಅಲ್ಲಿ ರಕ್ತ ಆಗಿತ್ತು. CM ಆರ್ಮುಗಂ ಅನುಯಾಯಿಗಳಿಂದಾಗಿ ಅವರು ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ದರಿಂದಾಗಿ ರಕ್ತ ಆಗಿತ್ತು. ಅದೇ ರೀತಿ ಶ್ರೀನಿವಾಸ ಪ್ರಸಾದ್ ಅವರ ಮನೆ ಅಲ್ಲೇ ಆಯಿತು. ಈಗ ಅಂಥದ್ದೇ ಕಾರ್ಯಕ್ರಮನ ನಾವು ಈ ಶಾಸಕರ ಮನೆ ಮುಂದೆ ಕೊಟ್ಟಿದ್ದೀವಿ. ಅವ್ರಿಗೆ ನಾವು ಅವ್ರ ಹಿಂಸೆ ಮೂಲಕ ಉತ್ತರ ಕೊಡೋಕೆ ಬಂದರೆ ನಾವು ಕೂಡ ಹಿಂಸೆ ಮೂಲಕ ಉತ್ತರ ಕೊಡ್ತೀವಿ. ಇಲ್ಲ ಚರ್ಚೆ ಮೂಲಕ ಉತ್ತರ ಕೊಟ್ಟು ಬಂದರೆ ನಾವು ಚರ್ಚೆ ಮೂಲಕ ಅವರಿಗೆ ಮನವರಿಕೆ ಮಾಡ್ಕೊಡ್ತೀವಿ.
ನಿಮ್ಮ ಕರ್ತವ್ಯ ಏನು ಅಂತ. ನೀವು ಕಣ್ಣು ಕಿವಿ ಮುಚ್ಕೊಂಡಿದ್ದೀರಿ, ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಈ ಮೌನ ಅತ್ಯಂತ ಅಪಾಯಕಾರಿಯಾದ ಮೌನ. ಇದು ನಮ್ಮ ಮುಂದಿನ ಪೀಳಿಗೆಗಳನ್ನು ಗುಲಾಮಗಿರಿ ತಳ್ಳುತ್ತೆ. ಆದ್ದರಿಂದ ಎಚ್ಚೆತ್ತುಕೊಳ್ಳಿ ಅಂತ ಹೇಳೋದಕ್ಕೆ, ಎಚ್ಚರಿಸೋದಕ್ಕೋಸ್ಕರ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದು ಕೋಲಾರದಲ್ಲಿ ಬಂಗಾರಪೇಟೆಯಲ್ಲಿ ನಾರಾಯಣ ಸ್ವಾಮಿಯವರ ಮನೆ ಮುಂದೆ ಇದನ್ನು ನಾನೇ ನೇತೃತ್ವ ವಹಿಸ್ತಾ ಇದ್ದೀನಿ. ಮತ್ತು ರೂಪಕಲಾ ಶಶಿಧರವರ ನಿವಾಸದ ಎದುರುಗಡೆಗೆ ನಮ್ಮ ಹಿರಿಯ ಹೋರಾಟಗಾರರಾಗಿರುವಂಥ ಎನ್ ವೆಂಕಟೇಶ್ ಅವರು ನೇತೃತ್ವ ವಹಿಸ್ತಾರೆ. ಇದು ನಾವು ಮತ್ತೆ ಹುಟ್ಟುತ್ತೀವಿ. ಹುಟ್ಟೋದಕ್ಕೋಸ್ಕರನೇ ಪುನರುತ್ಥಾನ. ಇದು ದಲಿತ ಚಳವಳಿ ಮತ್ತೆ ಹುಟ್ಟುತ್ತೆ, ಮತ್ತೆ ಹೊಸ ರೀತಿಯಲ್ಲಿ ಹುಟ್ಟುತ್ತೆ. ಇದುವರೆಗೂ ಕೂಡ ಏನೆಲ್ಲ ರಾಜಕೀಯವಾಗಿ ತನ್ನ ಧ್ವನಿಯನ್ನು ಕಳೆದುಕೊಂಡಿದೆ, ಇನ್ನು ಕೇವಲ 10 ವರ್ಷಗಳಲ್ಲಿ ನಾವು ಮತ್ತೆ ಅದನ್ನು ಬಡಿತಾವೆ. ಅದಕ್ಕೆ ನಡೀತಾ ಇರೋದು ಮೊದಲನೇ ಹೆಜ್ಜೆ ಇದಾಗಿದೆ. ಇದು ವಿಷಯಕ್ಕೆ ನಾವು ಮಾತಾಡೋದು ಇಲ್ಲಿನ ಲೋಕಲ್ ನೀವೇನು ಮಾಡಬೇಕು ಅಂತ ಹೇಳಿದ್ರಿಂದ ಇದೊಂದು ಅತ್ಯಂತ ಸವಾಲಿನ, ಚರಿತ್ರೆಯ ಸವಾಲಿನ ಕಾರ್ಯಕ್ರಮ ಆಗಿದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ದಲಿತ ಸಂಘಟನೆಗಳು ಸಂಪೂರ್ಣವಾಗಿ ಕಾಂಗ್ರೆಸ್ಗೆ ಬೆಂಬಲವನ್ನು ಸೂಚಿಸಿದೆ. ಕಾರಣ ಇಷ್ಟೇ, ಕೋಮುವಾದಿ ಪಕ್ಷಗಳು ಮತ್ತು BJP ಸರ್ಕಾರ ದಲಿತರ ಏನು ಆಶಯಗಳಿದೆಯೋ ಆ ಆಶಯಗಳಿಗೆ ವಿರುದ್ಧವಾಗಿದೆ, ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿದೆ, ಮತ್ತು ದಲಿತರಿಗೆ ಅನ್ಯಾಯ ಮಾಡ್ತಾ ಇದೆ. ನಾಳೆ ಏನಾದರೂ BJP ಬಂದರೆ ನಮಗೆ ಉಳಿಗಾಲ ಇಲ್ಲ, ಸಂವಿಧಾನ ಉಳಿಯಲ್ಲ, ನಮಗೆ ರಕ್ಷಣೆ ಇರೋದಿಲ್ಲ ಅನ್ನೋ ಕಾರಣವನ್ನು ಮುಂದಿಟ್ಟುಕೊಂಡು ನಾವು BJPಯನ್ನು ಸೋಲಿಸಿ ಕಾಂಗ್ರೆಸ್ಸನ್ನು ಗೆಲ್ಲಿಸಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ನೀಡಿ ಗೆಲ್ಲಿಸಿದ್ವಿ. ನಾವು ಗೆಲ್ಲಿಸಿದ್ದ ಆದಮೇಲೆ ಅವರು ಏನು ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೋ ಈಗ ಅದು ಮಹಾದ್ರೋಹ ಆಗಿದೆ ಅಂತಕ್ಕಂಥದ್ದು ಈಗಾಗಲೇ ಅಣ್ಣವರು ಅದನ್ನು ಪ್ರಸ್ತಾಪ ಮಾಡಿದ್ದಾರೆ. ಆ ಏನವರು ದ್ರೋಹ ಮಾಡ್ತಾ ಇದ್ದಾರೆ, ಆ ದ್ರೋಹವನ್ನು ಪ್ರಶ್ನೆ ಮಾಡಲಿಕ್ಕೆ ನಾವು ತಯಾರಿದ್ದೀವಿ. ಎಲೆಕ್ಷನ್ನಲ್ಲಿ ಅವರು ಬೆಂಬಲ ಕೊಟ್ಟಿರ್ಬೋದು, ಕೆಲಸ ಮಾಡಿರ್ಬೋದು, ಅದು ಬೇರೆ. ಪ್ರಜಾಪ್ರಭುತ್ವದಲ್ಲಿ ಅದೊಂದು ಕೆಲಸ ಅಷ್ಟೇ. ಬಟ್ ನಮ್ಗೆ ಅನ್ಯಾಯ ಆಗಿದ್ದಾಗ ನಾವು ಸುಮ್ಮನೆ ಅಂತ ಕೊಡೋದಿಲ್ಲ, ಯಾರೇ ಆಗ್ಬೋದು. ಹಾಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ನಮ್ಮ ಹಕ್ಕುಗಳನ್ನು ಕಸಿತಾ ಇರೋದ್ರಿಂದ ನಮ್ಮ ಹಕ್ಕುಗಳ ರಕ್ಷಣೆಗೋಸ್ಕರ ನಾವು ಹೋರಾಟವನ್ನು ಮಾಡಬೇಕಾಗಿದೆ, ಮಾಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ದಲಿತ ಸಂಘರ್ಷದ ಕಡೆಯಿಂದ ಸಂಪೂರ್ಣವಾದ ಬೆಂಬಲ ಕೂಡ ಈ ಹೋರಾಟಕ್ಕೆ ಇದೆ. ಹಾಗೆ ಈ ನಮ್ಮ ಎಲ್ಲ ಇತರ ಸ್ನೇಹಿತರುಗಳು, ದಲಿತ ಸಂಘಟನೆಗಳವರು, ಅವರೆಲ್ಲರ ಬೆಂಬಲ ಕೂಡ ಈ ಹೋರಾಟಕ್ಕಿದೆ. ನಾವು ಹಿರಿಯರ ಹಾದಿನಲ್ಲಿ ನಡ್ಕೊಂಡು ಬಂದಿರೋದ್ರಿಂದ, ಮೊದಲಿಂದ ಕೂಡ ಅವರ ಹಾದಿನಲ್ಲೇ ನಡ್ಕೊಂಡು ಬಂದಿರೋದ್ರಿಂದ ಇವತ್ತು ಕೂಡ ಅವರ ತೀರ್ಮಾನಗಳಿಗೆ ಬದ್ಧವಾಗಿ ನಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಕೆಲಸ ಮಾಡ್ತೀವಿ.